8 ಮದುವೆ ಆಗಿರೋ ಟೀಚರ್ಗೆ ಮುಸ್ಲಿಂ ಶ್ರೀಮಂತರೇ ಟಾರ್ಗೆಟ್. 8 ಗಂಡಂದಿರಲ್ಲಿ ಒಬ್ಬಾತ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ ಪ್ರಕರಣ ಬಯಲಿಗೆ. 15 ವರ್ಷದಲ್ಲಿ ಪತಿಯಂದಿರಿಂದಲೇ ಲಕ್ಷಗಟ್ಟಲೆ ದೋಚಿರೋ ಫಾತಿಮಾ. ವೈವಾಹಿಕ ವೆಬ್ಸೈಟ್ಗಳು, ಫೇಸ್ಬುಕ್ ಮೂಲಕ ಶ್ರೀಮಂತರಿಗೆ ಗಾಳ, ಬ್ಲಾಕ್ಮೇಲ್ ಮಾಡಿ ಹಣ ವಸೂಲಿ ಮಾಡಲು ಗ್ಯಾಂಗ್ ಕೂಡ ಇತ್ತು. ಸುಫ್ರಂ ಶೋ ನಿರ್ದೇಶಕ ಜೆಪಿ ತುಮಿನಾಡು ಮದುವೆ. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಫೋಟೋಗಳ ಶೇರ್. ಜೆಪಿ ಹೊಸಬಾಳಿಗೆ ಅಭಿಮಾನಿಗಳ ಚಿತ್ರರಂಗದ ಹಾರೈಕೆ. ಸಿನಿಮಾಕ್ಕೂ ಮೊದಲು 14 ವರ್ಷ ರಂಗಭೂಮಿಯಲ್ಲಿ ಶ್ರಮ. ಇವರ ಸುಫ್ರಂ ಶೋ ಸಿನಿಮಾ 100 ಕೋಟಿ ರು ಗಳಿಸಿತ್ತು. ರಜೆಯಲ್ಲಿ ಆರ್ಯ ಯಥರ್ವ್ ಜೊತೆ ರಾಧಿಕಾ ಪಂಡಿತ್ ಪ್ರವಾಸ. ಮಕ್ಕಳು ಪೋಷಕರೊಂದಿಗೆ ರಾಧಿಕಾ ದಟ್ಟ ಅರಣ್ಯದಲ್ಲಿ ಚಾರಣ. ಶಾಲಾ ರಜೆ ಇರೋದ್ರಿಂದ ಮಕ್ಕಳ ಜೊತೆ ಕಾಲ ಕಳೆಯುತ್ತಿರೋ ನಟಿ. ಟಾಕ್ಸಿಕ್ ಬ್ಯುಸಿಯಲ್ಲಿರೋ ಯಶ್ ಈ ಪ್ರವಾಸದಲ್ಲಿಲ್ಲ ಎನ್ನಲಾಗಿದೆ. ಮಕ್ಕಳು, ತಂದೆ ತಾಯಿ ಜೊತೆ ಸಣ್ಣ ವಿರಾಮದ ಖುಷಿಯಲ್ಲಿ ರಾಧಿಕಾ. ಚಿಕ್ಕಬಳ್ಳಾಪುರದ ಗೃಹಿಣಿಯ ಮಾಂಗಲ್ಯ ಸರ ಕಿತ್ತೊಯ್ದಿದ್ದ ಖದೀಮರು. ಮಾರಕಾಸ್ತ್ರಗಳೊಂದಿಗೆ ಪಲ್ಸರ್ 220 ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಪ್ರಿಯಾರ ಕುತ್ತಿಗೆಯನ್ನ ಕಿರುಚದಂತೆ ಲಾಕ್ ಮಾಡಿ ಸರಗಳ್ಳತನ ಮಾಡಿದ್ರು. ವಿಚಿತ್ರ ಎಂಬಂತೆ 2 ದಿನಗಳ ಬಳಿಕ ಅದೇ ಸರ ಮನೆ ಬಾಗಿಲಲ್ಲಿ ಪ್ರತ್ಯಕ್ಷ. ಕದ್ದ ಸರವನ್ನ ಪುನಃ ಇಟ್ಟು ಹೋಗಿರೋ ಕಳ್ಳರು, ಪೊಲೀಸರ ತನಿಖೆ. ಹೆಂಡತಿ ದಪ್ಪ ಆಗ್ತಿದ್ದಾಳೆಂಬ ಕಾರಣಕ್ಕೆ ಆಕೆಯ ಪ್ರಾಣ ತೆಗೆದಿರೋ ಪತಿ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕಿರಣ್ಗೆ ಪದ್ಮಜಾಳ ಜೊತೆ ಮದುವೆ ಆಗಿತ್ತು. ಮದುವೆ ಸಂದರ್ಭದಲ್ಲೇ ಸ್ವಲ್ಪ ದಪ್ಪಗಿದ್ದ ಪದ್ಮಾಳನ್ನ ಆಕೆಯ ಆಸ್ತಿಗಾಗಿ ಮನೆ ಅಳಿಯನಾಗಿದ್ದ ಎಂಜಿನಿಯರ್ ದಂಪತಿ ಮದ್ದೂರಿನ ಹೊಸಕೋಟೆಯಲ್ಲಿ ವಾಸವಾಗಿದ್ರು. ಇತ್ತೀಚೆಗೆ ಕಿರಣ್ಗೆ ತನ್ನ ಪತ್ನಿ ದಪ್ಪಗಿದ್ದು ಸುಂದರವಾಗಿಲ್ಲ ಅಂತ ಸಣ್ಣ ಆಗುವಂತೆ ಆಕೆಯ ಮೇಲೆ ಒತ್ತಡ ಹೇರ್ತಿದ್ದ. ಕೊನೆಗೆ ಪತ್ನಿ ಹತ್ಯೆಗೆ ಯೂಟ್ಯೂಬ್ ಮೊರೆ ಹೋದ ಪತಿ ಅಲ್ಲಿ ಸಿಕ್ಕ ಒಂದು ನಂಬರ್ನಿಂದ ವಿಷ ತರಿಸಿ ಪಾಲ್ಕೋವಾದಲ್ಲಿ ಬೆರೆಸಿ ಕೊಟ್ಟಿದ್ದ. ಆದ್ರೂ ಸಾಯದ ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಂದಿದ್ದ.